ಹಾಯ್ ಎವ್ರಿವನ್, ನಾನು ನಿಮ್ಮ ಸಂಪದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ 15 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಇವತ್ತು 3ನೇ ದಿನ. ನನ್ನ ವೆಯ್ಟ್ ಎಷ್ಟು ಗ್ರಾಮ್ ಕಮ್ಮಿ ಆಗಿದೆ, ಹಾಗೆಯೇ ಇವತ್ತಿನ ವೆಯ್ಟ್ ಲಾಸ್ ರೆಸಿಪಿಲಿ ನಾನು ಏನೇನೆಲ್ಲ ಮಾಡ್ಕೊಂಡಿದ್ದೀನಿ, ವೆಯ್ಟ್ ಲಾಸ್ ರೆಸಿಪಿಲಿ ಬ್ರೇಕ್ಫಾಸ್ಟ್ ಹೇಗಿದೆ, ಹಾಗೆ ಲಂಚ್ ಹೇಗಿದೆ, ನೈಟ್ ಊಟ ಕೂಡ ಹೇಗಿದೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ತಿಳ್ಕೊಬೋದು. ಇನ್ನು ಮಾರ್ನಿಂಗ್ ರೊಟೀನ್ ಅಂತೂ ಹೇಳೋದೇ ಬೇಕಿಲ್ಲ, ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. 5:30ಗೆಲ್ಲ ಡೈಲಿ ನಾನು ಎದ್ದೇಳಲೇಬೇಕು, ಯಾಕೆಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ. ಇನ್ನು ನನ್ನ ಕೆಲಸನೂ ಬೇಗ ಆಗಬೇಕು, ಹಾಗೆಯೇ ವಿಡಿಯೋ ಎಡಿಟ್ ಕೂಡ ಮಾಡಬೇಕು, ವಿಡಿಯೋ ಕೂಡ ಮಾಡ್ಕೋಬೇಕಲ್ವ, ಕೆಲಸ ಬೇಗ ಆಗಲ್ಲ. ಅದಕ್ಕೋಸ್ಕರ ನಾನು ಬೇಗ ಹೇಳ್ತೀನಿ. ಏನೇ ಇಲ್ಲ ಅಂದ್ರೂ ಬೇಗ ಹೇಳಲೇಬೇಕು. ಆ ಟೈಮಿಂಗ್ ನನಗೆ ಎಚ್ಚರ ಆಗಿಬಿಡುತ್ತೆ, ಹಾಗಾಗಿ ಎದ್ದೇಳ್ತೀನಿ ಅಷ್ಟೇ. ಎದ್ದೇಳಲೇಬೇಕು ಅಂತ ಏನಿಲ್ಲ, ಆ ಟೈಮಿಂಗ್ ನನಗೆ ಎಚ್ಚರ ಆಗಿಬಿಡುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, 5:30 ಆಗಿದೆ, ಸ್ವಲ್ಪನೂ ಬೆಳಕಿಲ್ಲ. ಅಷ್ಟು ಕತ್ಲೆ, ಆಚೆಗೆ ಹೋಗೋಕ್ಕೆ ಭಯ ಆಗುತ್ತೆ, ಅಷ್ಟು ಕತ್ಲೆನೇ. ಈ ಚಳಿ ಇರೋದ್ರಿಂದ ಬೇಗ ಬೆಳಕೆ ಆಗಲ್ಲ. ಬೇಸಿಗೆ ಟೈಮಲ್ಲೆಲ್ಲ, ಸಮ್ಮರ್ ಟೈಮಲ್ಲಿ ಬೇಗ 6 ಗಂಟೆಗೆಲ್ಲ ಚೆನ್ನಾಗಿ ಬೆಳಕಾಗಿರುತ್ತೆ. ಅದೇ ಈ ಚಳಿಗಾಲದಲ್ಲಿ ಗಂಟೆ ಆದ್ರೂ ಸ್ವಲ್ಪ ಕತ್ಲೆ ಥರನೇ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಆಚೆ ಹೋಗಿ ರಂಗೋಲಿ ಹಾಕೋಕ್ಕೂ ನಾನು ಆಚೆ ಹೋಗಲ್ಲ. ಬೆಳಕೆಲ್ಲ ಆದಮೇಲೆ 6:30ಗೆಲ್ಲ ಆಚೆ ಹೋಗಿ ರಂಗೋಲಿ ಹಾಕೋ ಕೆಲಸನ ಮಾಡ್ಕೋತೀನಿ. ಎದ್ಮೇಲೆ ಮಾರ್ನಿಂಗ್ ರೊಟೀನೊಂದಿಗೆ ಬಿಸಿನೀರು ಇಟ್ಕೊಂಡೆ ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಬಿಸಿನೀರು ಕುಡಿಯೋದ್ರಿಂದನೇ ನನ್ನ ಮಾರ್ನಿಂಗ್ ರೊಟೀನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಅದಲ್ಲದೆ ಚಿಯಾ ಸೀಡ್ ಕೂಡ ನೈಟೇ ನೆನೆ ಹಾಕಿ ಇಟ್ಬಿಡ್ತೀನಿ. ಲೋಟದಲ್ಲಿ ಇರ್ಬೋದು, ನಮ್ಮನೆಯವರು ನಾನು ಇಬ್ಬರೂ ಆ ಲೋಟದಲ್ಲಿ ಶೇರ್ ಮಾಡಿಕೊಂಡು ಒಂದೊಂದು ಲೋಟ ಕುಡ್ಕೋತೀವಿ. ಅದನ್ನು ನೆನೆಸಿಟ್ಟಿದ್ದೆ, ಅದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇನ್ನು ಇವತ್ತಿನ ಹೆಲ್ತಿ ಡ್ರಿಂಕ್ ಬಂದು ABC ಜ್ಯೂಸನ್ನ ಮಾಡ್ಕೋತಿದ್ದೀನಿ. ಅಂದರೆ ಕ್ಯಾರೆಟು, ಬೀಟ್ರೂಟು, ಆ್ಯಪಲ್ ಹಾಕ್ಕೊಂಡು ನಾನು ABC ಜ್ಯೂಸನ್ನ ಮಾಡ್ಕೋತಿದ್ದೀನಿ. ಇದು ಹೆಲ್ತ್ಗೆಂತೂ ತುಂಬಾ ಒಳ್ಳೆಯದು. ಅದರಲ್ಲಂತೂ ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ಗೆ ಅಂತ ನಾನು ಹೇಳಲ್ಲ, ಇದನ್ನು ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಜ್ಯೂಸನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಸ್ವಲ್ಪ ನನ್ನ ಹೇರ್ ಕೇರ್ ಬಗ್ಗೆ ನಾನು ಮಾತಾಡೋಣ ಅನ್ನೋದಕ್ಕೋಸ್ಕರ ಈ ಜ್ಯೂಸನ್ನ ಹೇಳ್ತಾ ಇದ್ದೀನಿ. ಏಕೆಂದರೆ ತುಂಬ ಜನ ನನ್ನ ಕಮೆಂಟ್ಸಲ್ಲಿ ಹೇಳ್ತಾನೆ ಇದ್ರಿ, ಹೇರ್ ಕೇರ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸಿಸ್ಟರ್, ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಈ ಹೇರ್ ಕೇರ್ ಬಗ್ಗೆನೇ ಫುಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ವಿಡಿಯೋಸಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ನೀವು ನೋಡ್ಬೋದು. ಕ್ಲಿಯರಾಗಿ ಕ್ಲಾರಿಟಿಯಾಗಿ ಹೇಳಿದ್ದೀನಿ. ABC ಜ್ಯೂಸ್ ಕುಡಿಯೋದ್ರ ಬಗ್ಗೆನೂ ಕೂಡ ಹೇಳಿದ್ದೀನಿ. ಹಾಗೆಯೇ ಈ ಕ್ಯಾರೆಟು ಮತ್ತು ಬೀಟ್ರೂಟು, ಆ್ಯಪಲ್ ಹಾಕ್ಕೊಂಡು ಜ್ಯೂಸ್ ಕುಡಿಯೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂದರೆ, ಇದರಲ್ಲಿ ವಿಟಮಿನ್ A ಮತ್ತು ವಿಟಮಿನ್ E ಜಾಸ್ತಿ ಇರೋದ್ರಿಂದ ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೇರ್ ಫಾಲ್ ಆಗೋದು ಕೂಡ ತುಂಬ ಕಂಟ್ರೋಲ್ ಆಗುತ್ತೆ. ಅದಲ್ಲದೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಲ್ಲಿಕಾಯಿ ಜ್ಯೂಸ್ ಕುಡಿಯೋದು ತುಂಬಾ ಈ ಹೇರ್ಗೆಂತೂ ರಾಮಬಾಣ ಅಂತ ಹೇಳ್ಬೋದು. ಅಷ್ಟು ಹೇರ್ ಕೇರ್ಗೆ ನಲ್ಲಿಕಾಯಿ ಜ್ಯೂಸ್ ಹೆಲ್ಪ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, 1 ಮಂತ್ ಟ್ರೈ ಮಾಡಿ ನೋಡಿ, ನಿಮ್ಮ ರಿಸಲ್ಟ್ ನೀವೇ ಹೇಳ್ತೀರಾ. ನಲ್ಲಿಕಾಯಿ ಜ್ಯೂಸನ್ನ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ ಅನ್ನೋರು ನಲ್ಲಿಕಾಯಿ ಜ್ಯೂಸನ್ನ ಬೆಳಗ್ಗೆ ಟೈಮು ನೀರು ಕುಡಿದಾದಮೇಲೆ 1 ಲೋಟ ನಲ್ಲಿಕಾಯಿ ಜ್ಯೂಸನ್ನ ಕುಡೀರಿ. ನಿಜವಾಗ್ಲೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದಕ್ಕೆ 100% ನಾನೇ ಇದ್ದೀನಿ. ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ. ಏರ್ ಫಾಲ್ ಆಗೋದೆಲ್ಲ ಪೂರ್ತಿ ಕಂಟ್ರೋಲ್ ಆಗಿದೆ. ಸ್ವಲ್ಪ ಮುಂಚೆ ಆಗ್ತಿತ್ತು, ಇವಾಗ ಪೂರ್ತಿನೇ ಕಮ್ಮಿ ಆಗಿದೆ. ಅಷ್ಟು ಚೆನ್ನಾಗಿದೆ. ಅದ್ರ ಜೊತೆಗೆ ಈ ABC ಜ್ಯೂಸು ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲೂ ಕೂಡ ವಿಟಮಿನ್ E ಇರೋದ್ರಿಂದ, A ಇರೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೆಯೇ ಹೇರ್ ಗ್ರೋ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಸ್ಕಿನ್ಗೂ ಕೂಡ, ಸ್ಕಿನ್ ವೈಟ್ ಕೂಡ ಆಗುತ್ತೆ ಇದು. ಹಾಗಾಗಿ ಈ ಜ್ಯೂಸನ್ನ ವಾರಕ್ಕೆ 2 ಟೈಮ್ಸ್ ಅಥವಾ 3 ಟೈಮ್ಸ್ ಇದನ್ನು ತಗೊಳ್ಳಿ. ನಲ್ಲಿಕಾಯಿ ಜ್ಯೂಸನ್ನು ಕೂಡ ವಾರಕ್ಕೆ 3 ಟೈಮ್ಸು 2 ಟೈಮ್ಸು ತಗೊಳ್ಳಿ. ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಹೇರ್ ಕೇರ್ನ ಯಾವ ಥರ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಮೇನ್ ಪಾಯಿಂಟ್ಸ್ನ ಹೇಳ್ಕೊಂಡು ಹೋಗ್ತೀನಿ. ನೀವು ನೋಡಬೇಕಾಗಿರೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇರ್ ಕೇರ್ ಬಗ್ಗೆನೇ ಒಂದು ವಿಡಿಯೋನ ಮಾಡಿದ್ದೀನಿ. ಅದರಲ್ಲಿ ನೋಡಿ ಯಾವ ರೀತಿ ಹೇರ್ ಪ್ಯಾಕ್ ಎಲ್ಲ ಮಾಡ್ಕೋಬೋದು ಅನ್ನೋದು ಕೂಡ ಕ್ಲಾರಿಟಿಯಾಗಿ ತೋರಿಸಿದ್ದೀನಿ. ಅದನ್ನು ನೋಡಿದ್ರೆ ನಿಮಗೆ ಪೂರ್ತಿ ವಿಡಿಯೋದಲ್ಲಿ ಎಲ್ಲ ಅರ್ಥ ಆಗುತ್ತೆ. ಇದರಲ್ಲಿ ಮೇನ್ ಪಾಯಿಂಟ್ಸ್ನ ನಾನು ನೋಡಿಲ್ಲ ಅನ್ನೋರಿಗೆ ಮೇನ್ ಆಗಿರೋ ಪಾಯಿಂಟ್ಸ್ನ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ. ನಾವು ಎಷ್ಟು ಚೆನ್ನಾಗಿ ಹೇರ್ ಕೇರ್ ಮಾಡ್ತೀವೋ ಅದೇ ರೀತಿ ನಮ್ಮ ಹೇರು ಕೂಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೇರ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಇದು ಸುಳ್ಳಲ್ಲ, 100% ಹೇರ್ ಗ್ರೋ ಆಗುತ್ತೆ. ನಾವು ಹೇರ್ ಕೇರ್ ಮಾಡಿದರೆ ಮಾತ್ರ ಈ ಹೇರ್ ಗ್ರೋ ಆಗುತ್ತೆ. ಹೇರ್ ಕೇರ್ ಮಾಡಲ್ಲ ನಾನು, ಆದ್ರೂ ಕೂದಲು ನಂದು ಚೆನ್ನಾಗಿ ಬೆಳೀತಿದೆ ಅನ್ನೋರಿಗೆ ಏನಪ್ಪ ಅಂದರೆ, ಅವರು ತಿನ್ನೋ ಊಟದಲ್ಲಿ ತುಂಬ ಚೆನ್ನಾಗಿ ಊಟನ, ಒಳ್ಳೆ ವಿಟಮಿನ್ಸ್ ಇರೋ ಅಂಥ ಊಟನ, ಒಳ್ಳೆ ಪ್ರೋಟೀನ್ ಇರೋವಂಥ ಊಟನ ತಿಂತಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಹೇರ್ ಗ್ರೋ ಆಗಿರುತ್ತೆ ಅಷ್ಟೇ. ಹೇರ್ ಕೇರ್ ಮಾಡಿನೂ ಏನೂ ತಿನ್ನಲ್ಲ ನಾವು, ಪರವಾಗಿಲ್ಲ ತಕ್ಕ ಮಟ್ಟಿಗೆ ನಮ್ಮಲ್ಲಿ ಇದ್ದಷ್ಟು ಮಟ್ಟಿಗೆ ಊಟ ತಿಂತಾ ಇದ್ದೀನಿ ನಾನು ಅನ್ನೋರು ಹೇರ್ ಕೇರ್ ಮಾಡಲೇಬೇಕಾಗುತ್ತೆ. ಹೇರ್ ಕೇರ್ ಮಾಡಿ. ಹೇರ್ ಕೇರ್ ಮಾಡೋದ್ರಿಂದ ನಿಜವಾಗ್ಲೂ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಇದಕ್ಕೆ ನಾನೇ ಕಾರಣ ಇದ್ದೀನಿ. ಯಾಕೆಂದರೆ ನಾನು ಕೂಡ 2 ಇಯರ್ಸ್ ಬ್ಯಾಕ್ ನನ್ನ ಹೇರ್ನ ಕಟ್ ಮಾಡಿಸ್ಕೊಂಡಿದ್ದೆ. ಆ ವಿಡಿಯೋದಲ್ಲಿದೆ, ನೀವು ನೋಡಿ. ಇದರಲ್ಲಿ ನನಗೆ ಆ ಫೋಟೋ
ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡಲಿಲ್ಲ ಅಷ್ಟೇ. ಆ ವಿಡಿಯೋದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಹೇರ್ನ ಕಟ್ ಮಾಡ್ಸೋಕ್ಕೂ ಮುಂಚೆ ನನ್ನ ಹೇರ್ ಇದ್ದಿದ್ದು ಈ ಥರ ಇತ್ತು, ತುಂಬ ಲಾಂಗಾಗಿ ತಿಕ್ಕಾಗಿ ತುಂಬ ದಪ್ಪವಾಗಿ ಚೆನ್ನಾಗಿತ್ತು ಹೇರು. ತುಂಬಾ ಖುಷಿ ಆಗ್ತಿತ್ತು ನೋಡೋಕ್ಕೆ. ಆಮೇಲೆ ಒಂದೇ ಥರ ಹೇರು ಯಾವಾಗಲೂ ಜಟನೆ ಎಣಿಬೇಕಲ್ಲಪ್ಪ, ಫ್ರೀಯಾಗಿ ಬಿಡೋಕ್ಕಾಗಲ್ವಲ್ಲ ಅನ್ನೋದಕ್ಕೋಸ್ಕರ ಒಂದು ಚೇಂಜಸ್ ಇರಲಿ ಅಂದ್ಬಿಟ್ಟು 2 ಇಯರ್ಸ್ ಬ್ಯಾಕು ಫುಲ್ಲು ಯು ಶೇಪಲ್ಲಿ ಕಟ್ ಮಾಡಿಸ್ಬಿಟ್ಟಿದ್ದೆ ಹೇರ್ನ. ಅದು ಒಂಥರ ಚೆನ್ನಾಗಿತ್ತು. ಬಟ್ ಆಮೇಲೆ ಅನ್ನಿಸ್ತು ನನ್ನ ವೆಯ್ಟ್ಗೆ, ನನ್ನ ಹೈಟ್ಗೆ ನನಗೆ ಹೇರ್ ಲಾಂಗ್ ಇದ್ರೇ ಚೆನ್ನಾಗಿ ಕಾಣೋದು ಅಂತ ತುಂಬ ಜನ ಕಮೆಂಟ್ಸ್ ಹೇಳಿದರು. ಅದಕ್ಕೋಸ್ಕರ ಮತ್ತೆ ಹೇರ್ನ ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇರ್ಬೋದು 1 ಇಯರ್ಗೆಲ್ಲ ನನ್ನ ಹೇರು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ನಾನು ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಅಂದರೆ ಬೇರೆ ಯಾವ ಆಯಿಲ್ನೂ ಯೂಸ್ ಮಾಡಲ್ಲ. ಕೋಕೋನಟ್ ಪ್ಯಾರಾಚೂಟ್ ಆಯಿಲ್ನೇ ಯೂಸ್ ಮಾಡೋದು. ಸುಮ್ಮನೆ ಕಾಸ್ಟ್ಲಿ ಆಗಿರೋಂಥ ಐಟಮ್ಸ್ನ ಶಾಂಪೂ ಸಿರಮ್ಸು ಅಂತ ತೊಗೊಂಡು ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾರ್ಮಲಾಗಿರೋ ಕೋಕೋನಟ್ ಆಯಿಲಿಂದನೇ ನೀವು ಹೇರ್ನ ಗ್ರೋ ಮಾಡ್ಬೋದು, ಆರಾಮಾಗಿ ಹೇರ್ ಗ್ರೋ ಆಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ದಿನದಲ್ಲಿ ಒಂದು 5 ಮಿನಿಟ್ಸ್ ನಿಮ್ಮ ಹೇರ್ಗೆ ಅಂತಲೇ ಟೈಮ್ ಕೊಡಿ ಅಷ್ಟೇ. ಹಾಗೆಯೇ ಹೇರ್ನ ನಮ್ಮ ಕೂದಲನ್ನ ಬಾಚುವಾಗ ಸ್ವಲ್ಪ ನಿಧಾನವಾಗಿ ಬಾಚಿ, ಸಿಕ್ಕಿದೆ ಅಂದ್ಬಿಟ್ಟು ಹೇಗೋ ದಡ್ಡಾದಿಡ್ಡಿ ಬಾಚೋದು ಈ ಥರ ಎಲ್ಲ ಮಾಡಬೇಡಿ. ಕೂದಲು ತುಂಬಾ ಸಾಫ್ಟ್ ಇರೋದ್ರಿಂದ ಕಿತ್ತು ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಹೇರ್ನ ಸ್ವಲ್ಪ ನಿಧಾನವಾಗಿ ಬಾಚೋದನ್ನ ಅಭ್ಯಾಸ ಮಾಡಿಕೊಡಿ. ಅದರಲ್ಲೂ ದಿನಕ್ಕೆ 2 ಟೈಮ್ಸ್ ಆದರೂ ನೀವು ತಲೆನ ಬಾಚ್ಕೊಡಿ. ಏಕೆಂದರೆ ಕೋಂಬ್ ಮಾಡೋದ್ರಿಂದ ನಾವು ನಮ್ಮ ತಲೆ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗುತ್ತೆ. ಇದರಿಂದ ನಮ್ಮ ಹೇರು ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ದಿನದಲ್ಲಿ 2 ಟೈಮ್ಸು ತಲೆನ ಬಾಚ್ಕೊಡಿ, ಇದನ್ನು ಮಾತ್ರ ಹೇಳ್ತೀನಿ. ಹಾಗೆಯೇ ಸಿಕ್ಕನ್ನ ಮಾಡ್ಕೊಬೇಡಿ. ಸಿಕ್ಕಾಗಿರೋಂಥ ಸ್ನಾನ ಆದಮೇಲೆ ಕೂದಲು ಸಿಕ್ಕಾಗುತ್ತೆ. ಸಿಕ್ಕಾದರೆ ಸ್ವಲ್ಪ ಸಾಫ್ಟಾಗಿ ಕೂದಲನ್ನ ಬಾಚೋದನ್ನ ಅಭ್ಯಾಸ ಮಾಡಿಕೊಡಿ. ಇದು ಮೊದಲನೇ ಪಾಯಿಂಟ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ಆದಷ್ಟು ತಲೆಗೆ ವಾರಕ್ಕೆ 3 ಟೈಮ್ಸ್ ಆದರೂ ತಲೆ ಸ್ನಾನನ ಮಾಡಿ. ಡೈಲಿ ತಲೆ ಸ್ನಾನನ ಮಾಡೋಕ್ಕೆ ಹೋಗ್ಬೇಡಿ. ಅದರಲ್ಲೂ ತುಂಬ ಬಿಸಿ ನೀರನ್ನ ಹಾಕ್ಕೊಂಡು ತಲೆ ಸ್ನಾನ ಮಾಡಬೇಡಿ. ಇದರಿಂದನೂ ಕೂಡ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ವಾರಕ್ಕೆ 2 ಟೈಮ್ಸು 3 ಟೈಮ್ಸು ತಲೆ ಸ್ನಾನನ ಮಾಡಿ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿ. ಶಾಂಪು ಯಾವ್ದು ಯೂಸ್ ಮಾಡಬೇಕು, ಅದನ್ನು ಯೂಸ್ ಮಾಡಬೇಕಾ, ಇದನ್ನು ಯೂಸ್ ಮಾಡಬೇಕಾ ಸಿಸ್ಟರ್ ಅಂತ ಕೇಳೋಕ್ಕೆ ಹೋಗಬೇಡಿ. ಯಾವ ಶಾಂಪು ಯೂಸ್ ಮಾಡ್ತಾ ಇದ್ದೀರೋ ರೆಗ್ಯುಲರಾಗಿ ಅದೇ ಶಾಂಪೂನೇ ಯೂಸ್ ಮಾಡಿ. ಯಾವ ಪ್ರಾಬ್ಲಮ್ಸು ಇಲ್ಲ. ಯಾಕೆಂದರೆ ನಾವು ಡೈಲಿ ತಲೆ ಸ್ನಾನ ಮಾಡ್ತಾ ಇಲ್ಲ ಪ್ರಾಬ್ಲಮ್ಸ್ ಆಗೋಕ್ಕೆ. ವಾರಕ್ಕೆ 3 ಟೈಮ್ಸು 2 ಟೈಮ್ಸು ತಲೆ ಸ್ನಾನ ಮಾಡೋದ್ರಿಂದ ಯಾವ ಪ್ರಾಬ್ಲಮ್ಸು ಆಗಲ್ಲ. ಇಲ್ಲ ಶಾಂಪೂನೇ ಬೇಡ ನಮಗೆ ಅನ್ನೋರು ಸೀಗೆಕಾಯಿ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಸೀಗೆಕಾಯಿ ಪೌಡರ್ ಎಲ್ಲ ಕಡೆನೂ ಸಿಗುತ್ತೆ, ಎಲ್ಲ ಅಂಗಡಿಲೂ ಸಿಗುತ್ತೆ. ಆ ಪೌಡರ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ತಲೆ ಸ್ನಾನ ಮಾಡಿ. ಅದು ಬೆಸ್ಟ್ ರಿಸಲ್ಟ್, ಯಾವ ಕೆಮಿಕಲ್ಲು ಇರಲ್ಲ, ತುಂಬಾ ಒಳ್ಳೆಯದು ಹೇರ್ಗೆ. ಹಾಗಾಗಿ ಅದೊಂದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಅದು ಬಿಟ್ಟರೆ ನೀವು ಯಾವ ಶಾಂಪೂನೇ ಯೂಸ್ ಮಾಡ್ತಾ ಇದ್ದೀರೋ ಅದನ್ನೇ ಯೂಸ್ ಮಾಡಿ. ನಾನು ಕೂಡ ಹೆಡ್ ಆ್ಯಂಡ್ ಶೋಲ್ಡರ್ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನೇ ಯೂಸ್ ಮಾಡ್ತೀನಿ. ನನಗೆ ಯಾವ ಪ್ರಾಬ್ಲಮ್ಮೂ ಆಗಿಲ್ಲ. ಕ್ಲಿನಿಕ್ ಪ್ಲಸ್ ಯೂಸ್ ಮಾಡಿದ್ದೀನಿ. ಯಾವ ಶಾಂಪೂ ಆದರೂ ಯೂಸ್ ಮಾಡಿ, ಬಟ್ ನಿಮ್ಮ ಹೇರ್ ಕೇರಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ ಅಷ್ಟೇ. ಈ ರೀತಿ ಮಾಡಿ ಅಂತ. ಆಮೇಲೆ ಇನ್ನೊಂದು ಅಂದರೆ ಡೈಲಿ ಎಣ್ಣೆ ಹಾಕೋದ್ರಿಂದ ಹೇರ್ ಬೆಳೆಯುತ್ತಾ ಅಂತ. ನಿಜವಾಗ್ಲೂ ಶುದ್ಧ ಸುಳ್ಳು ಅದು. ಡೈಲಿ ಎಣ್ಣೆ ಹಾಕೋದ್ರಿಂದ ಡ್ಯಾಂಡ್ರಫು ಜಾಸ್ತಿ ಆಗುತ್ತೆ, ಅದಲ್ಲದೆ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಡೈಲಿ ಎಣ್ಣೆ ಹಾಕೋಕ್ಕಿಂತ ಹೋಗಲೇಬೇಡಿ. ಮುಖನೂ ಕೂಡ ತುಂಬ ಡಲ್ಲಾಗಿ ಕಾಣುತ್ತೆ. ಅದರಲ್ಲೂ ಹೊರಗಡೆ ಕೆಲಸ ಮಾಡೋರಂತೂ ಎಣ್ಣೆ ಹಚ್ಕೊಂಡು ಹೋದರೆ ಎಣ್ಣೆ ಎಲ್ಲ ಮುಖದ ಮೇಲೆ ಇಳಿದು ಬಿಡುತ್ತೆ. ಇದರಿಂದ ಪಿಂಪಲ್ಸ್ ಪ್ರಾಬ್ಲಮ್ಮೇ ಜಾಸ್ತಿ ಆಗುತ್ತೆ ಹೊರತು ಫ್ರೆಶ್ ಅಂತ ಅನ್ಸೋದು ಇಲ್ಲ ನಿಮಗೆ. ಎಣ್ಣೆನ ಡೈಲಿ ಹಾಕೋಕ್ಕೆ ಹೋಗ್ಬಿಡಿ. ಸ್ನಾನ ವಾರಕ್ಕೆ 3 ಟೈಮ್ಸು 2 ಟೈಮ್ಸು ಮಾಡ್ತಿರಲ್ವ ತಲೆ ಸ್ನಾನನ, ಅದರಲ್ಲಿ ನೀವು ಏನು ಮಾಡಬೇಕು ಅಂದರೆ ನೀವು ಸ್ನಾನ ಮಾಡೋಕ್ಕೂ ಮುಂಚೆ 2-3 ಅವರ್ಸ್ ಮುಂಚೆನೇ ಆಯಿಲ್ನ ಚೆನ್ನಾಗಿ ಹಾಕ್ಕೊಳ್ಳಿ. ನಾನು ಕೋಕೋನಟ್ ಆಯಿಲ್ನ ತೋರಿಸ್ದೆ. ಈ ಆಯಿಲ್ನೇ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡಿಕೊಂಡು ತಲೆ ಬುಡಕ್ಕೆ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು. ನೀವು ಹಾಕೋ ಆಯಿಲ್ನು ಒಂದು ಕಡೆ ಒಬ್ಬೊಬ್ಬರು ತಲೆ ಬುಡಕ್ಕೆ ಹಚ್ಚೋದೇ ಇಲ್ಲ, ಬದಲಿ ಕೂದಲಿಗೆ ಸವರ್ಕೊಂಡು ಸ್ನಾನ ಮಾಡಿಬಿಡ್ತಾರೆ. ಆ ತಪ್ಪನ್ನ ಮಾಡಬೇಡಿ. ತಲೆ ಬುಡಕ್ಕೆ ಚೆನ್ನಾಗಿ ಮಸಾಜ್ ಕೊಡೋ ಥರ, ಸಾಫ್ಟಾಗಿ ಮಸಾಜ್ ಕೊಡೋ ಥರ ಎಲ್ಲ ಬುಡಕ್ಕೂ ಅದು ಅಪ್ಲೈ ಆಗಬೇಕು. ಆ ಥರ ಆಯಿಲ್ನ ಹಾಕ್ಕೊಳ್ಳಿ. ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಮೇಯ್ನಾಗಿ ಏನು ಬೇಕು ಅಂದರೆ ಹೇಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನೀವು ತಲೆ ಬುಡಕ್ಕೆ ಆಯಿಲ್ನ ಆ ಥರ ಹಾಕ್ಕೊಂಡು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದನೇ ಹೇರ್ ಗ್ರೋತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಷ್ಟೇ ಕಾರಣ, ಇನ್ನೇನು ನೀವು ಆಯಿಲ್ ಹಾಕೋದ್ರಿಂದ ಕೂದಲು ಬೆಳೆಯುತ್ತೆ ಅನ್ನೋದು ಸುಳ್ಳು ಆಯಿತಾ. ನಾವು ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡ್ತೀವಲ್ವ, ಅದರಿಂದ ನಮ್ಮ ಹೇರು ಚೆನ್ನಾಗಿ ಗ್ರೋ ಆಗುತ್ತೆ. ವಾರಕ್ಕೆ 3 ಟೈಮ್ಸ್ ಅಥವಾ 2 ಟೈಮ್ಸು ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಿ. ನಮ್ಮ ಕೂದಲಿಗೆ ಆಯಿಲ್ನ, ಕೋಕೋನಟ್ ಆಯಿಲ್ ಆಗಲಿ, ನೀವು ಯಾವ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಆ ಆಯಿಲ್ನ ಹೇರ್ಗೆ ಅಪ್ಲೈ ಮಾಡಿ. ಅದರಲ್ಲೂ ಪೂರ್ತಿ ಅಪ್ಲೈ ಮಾಡಬೇಕು, ಬುಡಕ್ಕೆ ಅಪ್ಲೈ ಮಾಡಿ. ಅದೇ ರೀತಿ ಕೂದಲು ತುದಿವರೆಗೂ ಕೂಡ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ತಕ್ಷಣ ಕೂದಲನ್ನ ಬಾಚಕ್ಕೆ ಹೋಗಬೇಡಿ.
ಇದರಿಂದ ಮತ್ತೆ ಹೇರ್ ಫಾಲ್, ಯಾಕೆಂದರೆ ಅವಾಗ ತಾನೇ ಮಸಾಜ್ ಮಾಡಿರ್ತೀರ, ಹೇರ್ ಸ್ವಲ್ಪ ಲೂಸ್ ಥರ ಆಗಿರುತ್ತೆ. ಸಡನ್ನಾಗಿ ನೀವು ಕೋಮ್ ಮಾಡಿಬಿಟ್ರೆ ಏನು ಹೇರ್ ಫಾಲ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ, ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸಡನ್ನಾಗಿ ತಲೆ ಬಾಚೋಕ್ಕೆ ಹೋಗ್ಬಿಡಿ, ಒಂದು ಕ್ಲಿಪ್ ಹಾಕಿ ಕೂದಲನ್ನ ಕಟ್ಟಿಟ್ಕೊಳ್ಳಿ. ಒಂದು 2 ಅವರ್ಸ್ ಆದಮೇಲೆ ತಲೆ ಸ್ನಾನನ ಮಾಡ್ಕೊಳ್ಳಿ. ಇದಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಆದಷ್ಟು ತಲೆಗೆ ಹೇರ್ ಪ್ಯಾಕ್ನ ಮಾಡಿ. ಹೇರ್ ಪ್ಯಾಕ್ ಮಾಡಿದಷ್ಟು ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಅಷ್ಟೇ ಸಾಫ್ಟಾಗಿ ಬೆಳೆಯುತ್ತೆ, ಅಷ್ಟೇ ದಟ್ಟವಾಗಿ ಕೂಡ ಬೆಳೆಯುತ್ತೆ. ಬೇಬಿ ಹೇರ್ಸ್ ಎಲ್ಲ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಹೇರ್ ಪ್ಯಾಕ್ನ ವಾರಕ್ಕೊಂದ್ಸಲನಾದರೂ ಮಾಡೋದನ್ನ ಅಭ್ಯಾಸ ಮಾಡಿಕೊಡಿ. ನನಗೆ ಹೇರ್ ಪ್ಯಾಕ್ ಮಾಡೋದು ಗೊತ್ತಿಲ್ಲ ಮೇಡಮ್ ತಿಳಿಸ್ಕೊಡಿ ಅಂದರೆ ನನಗೆ ಕಮೆಂಟ್ ಮೂಲಕ ಹೇಳಿ, ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇರ್ ಪ್ಯಾಕ್ಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಆಲ್ರೆಡಿ ಒಂದು ಹೇರ್ ಪ್ಯಾಕ್ ಅಂತೂ ನಾನು ಆ ವಿಡಿಯೋದಲ್ಲಿ ಮಾಡಿದ್ದೀನಿ, ನೀವು ನೋಡೋದಿದ್ರೆ ನೋಡ್ಬೋದು. ಮೆಂತ್ಯದು ಹೇರ್ ಪ್ಯಾಕ್ನ ನಾನು ಮಾಡಿದ್ದೀನಿ. ಇನ್ನೂ ಹೇರ್ ಪ್ಯಾಕ್ಗಳು ಬೇಕು ಮೇಡಮ್ ನನಗೆ ಹೇಳ್ಕೊಡಿ ಸಿಸ್ಟರ್ ಅಂತ ನೀವು ಕಮೆಂಟ್ಸ್ ನನಗೆ ಹಾಕಿ, ನಿಜವಾಗ್ಲೂ ನಾನು ಹೇರ್ ಪ್ಯಾಕ್ನ ನಾನು ತೋರಿಸ್ಕೊಡ್ತೀನಿ. ಹಾಗೆಯೇ ಸಿರಮ್ಸ್ನ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗಲ್ವಾ ಅಂದರೆ ಆಗ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಅಷ್ಟು ಕಾಸ್ಟ್ಲಿ ದುಡ್ಡು ಕೊಟ್ಟು ನಾನು ಸಿರಮ್ಸ್ನ ಯೂಸ್ ಮಾಡಿಲ್ಲ, ಯಾವಾಗಲೂ ಕೂಡ ನನ್ನ ಹೇರ್ಗೆ ಅಪ್ಲೈ ಮಾಡಿಲ್ಲ. ನಾನು ಯೂಸ್ ಮಾಡೋದು ಕೊಕೊನಟ್ ಆಯಿಲು, ಅದು ಬಿಟ್ಟರೆ ಶಾಂಪು ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಸೀಗೆ ಪೌಡರ್ ಕೂಡ ಯೂಸ್ ಮಾಡ್ತೀನಿ. ಇಷ್ಟರಲ್ಲೇ ನನ್ನ ಕೂದಲನ್ನ ಈ ರೀತಿ ಗ್ರೋ ಆಗಿ ಹೆಲ್ದಿಯಾಗಿ ಬೆಳೆಸ್ಕೊಂಡಿದ್ದೀನಿ ಅಷ್ಟೇ. ಸಿರಮ್ಸ್ ಯೂಸ್ ಮಾಡ್ತೀನಿ, ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಆರಾಮಾಗಿ ಒಳ್ಳೆಯ ಡಾಕ್ಟರ್ ಸಜೆಸ್ಟ್ ತೊಗೊಂಡು ಒಳ್ಳೊಳ್ಳೆ ಸಿರಮ್ಸು ಆಯಿಲ್ನ ತೊಗೊಂಡು ಯೂಸ್ ಮಾಡಿ. ಇನ್ನು ಆದಷ್ಟು ಫ್ರೀ ಹೇರ್ನ ಬಿಡೋದನ್ನು ಆದಷ್ಟು ಕಮ್ಮಿ ಮಾಡಿ, ಇದು ಮೇನ್ ಇಂಪಾರ್ಟೆಂಟು. ಜಡೆ ಹಾಕಿ ಆದಷ್ಟು, ಏಕೆಂದರೆ ಫ್ರೀ ಹೇರ್ ಬಿಡೋದ್ರಿಂದ ಸ್ಪ್ಲಿಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗಾಡಿಲೆಲ್ಲ ಬೈಕಲ್ಲಿ ಹೋಗ್ತೀನಿ ಅಂದರೆ ಈ ಥರ ಫ್ರೀ ಹೇರ್ನ ಬಿಡಬೇಡಿ, ಜಡೆ ಹಾಕಿ ಅಂತ ಹೇಳ್ತೀನಿ. ಇದರಿಂದನೂ ಕೂಡ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದೊಂದು ಹೇಳ್ತೀನಿ. ನನ್ನ ಎಲ್ಲ ವಿಡಿಯೋಸು ನಿಮಗೆ ಕ್ಲಾರಿಟಿಯಾಗಿ ಬೇಕು, ಅದಲ್ಲದೆ ಹೇರ್ ಪ್ಯಾಕ್ಗಳು ತುಂಬ ಇದೆ. ಹೇರ್ ಪ್ಯಾಕ್ಗಳು ಹೇರ್ ಗ್ರೋ ಆಗಬೇಕು ಅನ್ನೋದಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಹೇರ್ ಪ್ಯಾಕ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಜೊತೆಗೆ ವೆಯ್ಟ್ ಲಾಸ್ ವಿಡಿಯೋ ಜೊತೆಗೆ ನನ್ನ ಹೇರ್ ಪ್ಯಾಕ್ನೂ ಕೂಡ ತಿಳಿಸ್ಕೊಡ್ತೀನಿ. ಯಾವ ರೀತಿ ಹೇರ್ ಪ್ಯಾಕ್ ಮಾಡಿಕೊಂಡ್ರೆ ಹೇಗಿರುತ್ತೆ, ಹೇರ್ ಹೇಗೆ ಶೈನ್ ಬರುತ್ತೆ, ಹೇಗೆ ಸಾಫ್ಟ್ ಆಗುತ್ತೆ, ರಫ್ ಇರೋ ಕೂದಲು ಕೂಡ ಸಾಫ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಹೇಳ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇನ್ನು ನನ್ನ ಡೈಲಿ ವೆಯ್ಟ್ ಲಾಸ್ ರೆಸಿಪಿನ ಈ ಹೇರ್ ಕೇರ್ ಬಗ್ಗೆ ಹೇಳ್ತಾ ನನ್ನ ವೆಯ್ಟ್ ಲಾಸ್ ರೆಸಿಪಿ ಮೂವ್ ಆಗ್ತಾನೇ ಇದೆ. ಇದನ್ನು ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇವತ್ತಿನ ವೆಯ್ಟ್ ಬಂದು 60.55 ಇದೆ, ಅಂದರೆ ನಿನ್ನೆಗಿಂತ ಸ್ವಲ್ಪ ಕಡಿಮೆ ಆಗಿದೆ, ಗ್ರಾಮ್ ಲೆಕ್ಕದಲ್ಲಿ ಕಮ್ಮಿ ಆಗಿದೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬರ್ತಿದೆ. ಇದೇ ರೀತಿ ನೀವು ಕೂಡ ನಿಮ್ಮ ವೆಯ್ಟ್ ಎಷ್ಟು ಗ್ರಾಮ್ ಲೆಸ್ ಆಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಕೂಡ ಖುಷಿ ಆಗುತ್ತೆ, ಹಾಗೆ ನನಗೂ ಒಂದು ಮೋಟಿವೇಟ್ ಸಿಗುತ್ತೆ. ಲೆಸ್ ಆಗ್ತಾ ಬರೋದನ್ನ ನೋಡ್ತಾ ಇರೋದ್ರಿಂದ ನಿಮಗೆ ಹೇಗೆ ಮೋಟಿವೇಟ್ ಸಿಗ್ತಾ ಇದೆಯೋ ಅದೇ ರೀತಿ ನಿಮ್ಮ ಕಮೆಂಟ್ಸ್ನ ನೋಡಿ ನನಗೂ ಕೂಡ ಮೋಟಿವೇಟ್ ಆಗುತ್ತೆ. ನಾಳೆ ಇನ್ನೂ ಕೂಡ ತೂಕನ ಕಮ್ಮಿ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಹಾಗಾಗಿ ನೀವು ಕಮೆಂಟ್ ಮಾಡಿ ನಿಮ್ಮ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ತಿಳಿಸಿ, ಆಯಿತಾ. ಹಾಗೆಯೇ ಇವತ್ತಿನ ಡೈಲಿ ರೆಸಿಪಿ ಬಂದು ಬೆಳಗ್ಗೆ ತಿಂಡಿನೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ನಾನು ಪಲ್ಯ ಹೇಗೆ ಮಾಡೋದು, ಸ್ವಲ್ಪ ತುಪ್ಪ ಯೂಸ್ ಮಾಡಿಕೊಂಡು ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಬಂದು ಸೊಪ್ಪಿನ ಸಾಂಬಾರು, ಒಂದು ಮುದ್ದೆ, ಅದ್ರ ಜೊತೆ ಸೊಪ್ಪು, ಜೊತೆಗೆ ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ, ಬಟ್ ಅದರಲ್ಲಿ ತೋರಿಸಿಲ್ಲ ಅಷ್ಟೇ. ಇನ್ನು ನೈಟ್ ಊಟ ಬಂದು ನಾನು ಸಿಹಿ ಗೆಣಸಿತ್ತು, ಹೊರಗಡೆಯಿಂದ ತೊಗೊಬಂದಿದ್ವಿ. ಸಿಹಿ ಗೆಣಸನ್ನ ಬೇಯಿಸ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಆ್ಯಪಲ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಸೌತೆಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನ್ನ ನೈಟ್ ಊಟ ಆಗಿರುತ್ತೆ. ಸಿಹಿ ಗೆಣಸು ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ, ಬಟ್ ಏನಾಗಲ್ಲ. ಅಪರೂಪಕ್ಕೆ ಸಿಹಿ ಗೆಣಸನ್ನ ತುಂಬಾ ಒಳ್ಳೆಯದು, ಹೆಲ್ತ್ಗೆ ತುಂಬ ಒಳ್ಳೆಯದಾಗಿರೋದ್ರಿಂದ ಅಪರೂಪಕ್ಕೆ ಸಿಹಿ ಗೆಣಸನ್ನ ತಿನ್ಬೋದು. ಹಾಗಾಗಿ ನಾನು ನೈಟ್ ಊಟಕ್ಕೆ ಸ್ವೀಟ್ ಪೊಟ್ಯಾಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಅದಲ್ಲದೆ ಸ್ವೀಟ್ ಪೊಟ್ಯಾಟೊ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವೆಯ್ಟ್ ಗೇನ್ ಮಾಡೋರಿಗೆ ನೋಡಿ ಬೆಸ್ಟ್ ರೆಸಿಪಿ ಅಂದರೆ ಸ್ವೀಟ್ ಪೊಟ್ಯಾಟೊ ಆಗಿರುತ್ತೆ. ವೆಯ್ಟ್ ಗೇನ್ ಆಗುತ್ತೆ ಅಂಥವ್ರು ಕೂಡ ಡೈಲಿ ಯೂಸ್ ಮಾಡ್ಬೋದು. ತುಂಬ ಸಣ್ಣ ಇದ್ದೀನಿ ಅನ್ನೋರು ಈ ಥರ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಡೈಲಿ ಹೇಳೋ ಥರ ಡೈಲಿ ಹೇಳ್ತಾನೆ ಇರ್ತೀನಿ, ಪದೇ ಪದೇ ಹೇಳ್ತಾನೆ ಇರ್ತೀನಿ. ವಾಕ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ವಾಕ್ ಮಾಡಲೇಬೇಕು. ಡೈಲಿ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಟೈಮು ವಾಕ್ ಮಾಡಿ, ಸ್ವಲ್ಪ ಸ್ವೆಟ್ ಆಗೋ ಥರ ವಾಕ್ ಮಾಡಿ. ಅದು ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ಗೆ ರಿಸಲ್ಟ್ನ ಕೊಡುತ್ತೆ ಅಂತ. ಹಾಗೆಯೇ ಇವತ್ತಿನ ನನ್ನ ವೆಯ್ಟ್ ಲಾಸ್ ರೆಸಿಪಿ ಜೊತೆಗೆ ನನ್ನ ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ ಅನ್ನೋದನ್ನು ಕೂಡ ನೀವು ನೋಡ್ಕೊಂಡ್ಬಂದ್ರಿ. ಅದ್ರ ಜೊತೆಗೆ ನನ್ನ ಹೇರ್ ಕೇರ್ ರೊಟೀನ್ ಕೂಡ ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಕೊಡಿ. ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಅದಲ್ಲದೆ ನನ್ನ ವಿಡಿಯೋಗೆ ಜಾಯ್ನ್ ಆಗೋದಿದ್ದರೆ ನಿಮಗೆ ಇಷ್ಟ ಆದರೆ ಜಾಯ್ನ್ ಕೂಡ ಆಗ್ಬೋದು. ಜಾಯ್ನ್ ಬಟನ್ ಪ್ರೆಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.